ಜಾನೆ ಅಭಿಮಾನಿಗಳೇ, ಶುಭೋದಯ. ಬೆಳಿಗ್ಗೆ ಬೆಳಿಗ್ಗೆ ರೆಡಿಯಾಗಿ ನೋಡಿದ್ರ ಕೆಲಸ ನೋಡಿದ್ರ ಹೆಂಗೆ ಏನು ಸ್ವಾಮಿ ಅಂತ ಇದ್ದಾರೆ. ನನಗೆ ಏನೇನು ಹೆಸರು ಇಡ್ತಾ ಇದ್ದಾರೆ ನೋಡಿದ್ರ. ಜಿಮ್ಗೆ ಹೋಗಾಕ ನೋಡಿ ಹೆಂಗೆ ಚುಡಾಯಿಸ್ತಾ ಇದಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಬಹಳಷ್ಟು ವಿಡಿಯೋ ಮಾಡೋರು ಅದಾರಂತ. ನೋಡೋಣ ಎಷ್ಟು ವಿಡಿಯೋ ಮಾಡ್ತಾರೆ, ನೀವು ನೋಡ್ರಿ ಅಂತೆ. ಮತ್ತೀಗ ಇವತ್ತು ಭಾಳ ಸ್ಪೆಷಲ್ ಡೇ ಅದ ನಮ್ಮ ಸಲುವಾಗಿ. ನಾವು ಭಾಳ ದಿನದಿಂದ ಅದು ಕಾಯ್ತಾ ಇದ್ದೀವಿ. ಅದು ಇವತ್ತಾಗೋದಿದೆ. ಏನದು ಹೇಳಿ. ನನಗೆ ಗೊತ್ತಾಗೈತಿ ನಿಮಗಂತೂ ಗೊತ್ತಾಗೈತಿ ನಂಗೆ. ಅದೇ ಮೊನ್ನೆ ಹೇಳ್ತಾ ಇದ್ರು ಅವರು, ನಮ್ದು ವಿಡಿಯೋಸ್ ಎಲ್ಲ ನೋಡ್ತಾರಂತ, ಭಾಳ ಇಷ್ಟ ಆಗ್ತಾ ಇದಾವಂತ. ಹೊಸವಾಗೆ ನಮಗೆ ಇವಾಗೆ ಅವರು ಮುಂಚೆ ಮೊದಲು ಪರಿಚಯ ಅದಾರ. ಅವ್ರ ಫ್ಯಾಮಿಲಿ ವಿಡಿಯೋಗ್ರಾಫರ್ ಅಂತಾರಲ್ಲ, ಆ ಥರ ಆಗ್ಬಿಟ್ಟಾರಲ್ಲ ರೀ. ಹಾಂ, ಹೇಳಿ ಅವ್ರ ಪರಿಚಯ ಕೊಡಿ, ಮತ್ತು ಯಾರು ಅವ್ರಂತ ಹೇಳಿ. ಚಿಕ್ಕೋಡಿ ತಾಲೂಕು ಕಡಕ್ಲಾಡ್ ಗ್ರಾಮದವರು. ಸೊ ನಾನು ನಿಪ್ಪಾಣಿಗಿದ್ದಾಗ ಸರ್ವಿಸಲ್ಲಿ ಇದ್ದಾಗ ಅವಳು ಪರಿಚಯ ಆಗಿತ್ತು. ಅವ್ರ ಹೆಸರು ಮಹಾದೇವ ಪಾಟೀಲ್ ಅಂತೇಳಿ. ಸೊ ಈಗಾಗಲೇ ಅವರು ನಮ್ಮ ನಿವೃತ್ತಿ ದಿನಾಚರಣೆ ನಮ್ಮೂರಲ್ಲಿ ಮಾಡ್ಕೊಂಡಿವಲ್ಲ. ಸೊ ಆ ಒಂದು ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಬಹಳ ಸುಂದರವಾಗಿ ಮಾಡಿದಾರೆ. ಹೈಲೈಟ್ಸ್ ಕೊಟ್ಟಾರ ನಮಗ. ಅದನ್ನ ತಂದು ಇವತ್ತು ಕೊಡ್ತೀವಿ ಅಂತ ಹೇಳಿದಾರೆ. ಇನ್ನು ಅವ್ರು ಬಿಟ್ಟಿದ್ದಾರೋ ಇಲ್ಲ ಗೊತ್ತಿಲ್ಲ. ಬೆಳಿಗ್ಗೆ ಚಳಿ ಬರೀ ಗಾಳಿ ಇದೆ. ಸೊ ನೋಡೋಣ, ವೇಟ್ ಮಾಡ್ತಾ ಇದೀವಿ. ಈಗಾಗಲೇ ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ. ಏನಪ್ಪಂತಂದ್ರೆ, ಶುಭೋದಿನ, ಹರ ಹರ ಮಹಾದೇವ, ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಗೆ ಸ್ವಾಗತ ಸುಸ್ವಾಗತ ಅಂತ ಮೆಸೇಜ್ ಅಂತೂ ಹಾಕಿದ್ದೀನಿ. ಅವ್ರೇನೋ ನೋಡಿಲ್ಲ, ನೋಡೋಣ. ಆಯ್ತಾಯ್ತು, ರೆಡಿ ಆಗ್ತಾ ಇರ್ಬೋದಲ್ಲ. ರೆಡಿ ಆಗ್ಬೇಕಾದ್ರೆ ಅವರು ಬ್ಯುಸಿ ಇರ್ತಾರೆ, ಎಲ್ಲ ತಗೋಬೇಕಾವೆಲ್ಲ. ನಮ್ಗೆ ಏನೇನು ತಗೊಂಡ್ಬರ್ತಾ ಇದಾರ ಅವೆಲ್ಲ ವಿಡಿಯೋದ ಟೈಮ್ದಾಗ ಬರಬೇಕು ಅಂತಂದ್ರೆ ಅವ್ರು ಈಗಾಗಲೇ ಬಿಟ್ಟಿರ್ಬೇಕು. ನೋಡೋಣ, ಅದಕ್ಕೆ ನೋಡೋಣ. ಯಾಕಂದ್ರೆ ವಿಡಿಯೋಗ್ರಾಫರ್ ಅಂದ್ರೆ ಬೆಳಿಗ್ಗೆ ಅವರು ವಿಡಿಯೋ ಮಾಡಕ್ ಅವ್ರು ಮೊದಲು ಅವರೇ ರೆಡಿ ಇರ್ಬೇಕು. ಅಲ್ಲಿ ಫಂಕ್ಷನ್ ಒಳಗೆ ರೆಡಿ ಆಗ್ಲಿ ಬಿಡ್ಲಿ, ಇವ್ರು ಮುಂಚೆ ಅಲ್ಲಿ ಹೋದ್ಮೇಲೆ ಬೇಗ ಬಂದಿದ್ರು. ಹೌದು, ಅದಕ್ಕೆ ಅವ್ರು ಮೋಸ್ಟ್ಲಿ ಗಾಡಿ ಒಳಗೂ ಇರ್ಬೋದು. ಬಹಳ ಚಳಿನೂ ಅದ, ಬೆಚ್ಚಿಗೆ ಬಸ್ದಿಂದ ಬರ್ತಾ ಇದಾರಲ್ಲ ಅವರು. ಅದೇ ಆಯ್ತು, ಒಳ್ಳೆ ಅವ್ರು ಭೇಟಿ ಮಾಡಿಸೋಣ. ಓಕೆ, ಹಂಗೆ ಮಾಡೋಣ. ಆಮೇಲೆ ಆಯ್ತಾಯ್ತು, ಓಕೆ, ಹಂಗೆ ಮಾಡಿಸಿ. ಆಮೇಲೆ ನಾವು ಪಟಾಪಟ ರೆಡಿ ಆಗಿಬಿಡ್ತೀವಿ. ಅವ್ರು ಬರೋಕ್ಕಿಂತ ಮೊದಲನ ಮನೆಗೆ ಬರ್ತಾ ಇದ್ದಾರಂತ, ನಮ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದಾರಂತ ಅವರು. ಅದಕ್ಕೆ ಅವ್ರಿಗೂ ಮನೆ ಅದು ಎಲ್ಲ ತೋರಿಸಿ ಮಾಡಿ, ಏನು ಅವ್ರಿಗೆ ಅತಿಥಿ ಸತ್ಕಾರ ನಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಅವ್ರಿಗೂ ಮಾಡೋಣ. ಮತ್ತೆ ವಿಡಿಯೋ ನೋಡಕ್ಕೆ ರೆಡಿ ಇದೆಯಲ್ಲ? ಹಾಂ, ಎಷ್ಟು ಮಾಡಿದ್ರು ಕಮ್ಮಿ. ಅತಿಥಿ ದೇವೋ ಭವ ಅಂತ ಹೇಳಿ ನೋಡಿದ್ರ ಅಭಿಮಾನಿಗಳು. ಇವ್ರಿಗೇನು ಕಮ್ಮಿ ಆಗದೆ ಹೇಳಿ. ಎಷ್ಟೊಂದು ನೋಡಿ, ಯಾವಾಗಾದ್ರೂ ನನಗೆ ಅದ ಅಂತ ಯಾವಾಗಾದ್ರೂ ಒಂದಿನ ಹೇಳ್ತಾರೋ ಏನ್ ಇಲ್ಲೋ, ಏನ್ ಬರೀ ನಂದೇ ಚುಡಾಯಿಸ್ತಾರೋ ನನಗ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ ಏನ್ ಹೇಳ್ತಾ ಇದಾರೆ ನಿಮಗ, ನೋಡಿದ್ರ? ಆಯ್ತು, ಇರ್ಲಿ ಬಿಡಿ. ಈಗ ಮತ್ತೆ ಆಮೇಲೆ ನಿಮ್ಗೆ ಸಿಗ್ತೀನಿ. ಇವ್ರ ಜೊತೆ ಮಾತಾಡ್ಕೊತ ಕೂತೆ ಅಂದ್ರೆ ಎಲ್ಲ ಕತೆಗಳು ತಕ್ಕೋತ್ ಕೊಡ್ತಾರೆ. ಈಗ ನಾನು ಊಟ ತಂದಿಟ್ಟಿದ್ದೀನಿ, ಕೂಗ್ತಾ ಎಲ್ಲ ಪಕ್ಷಿಗಳು ಬಂದ್ಬಿಟ್ಟಿದಾವೆ ನೋಡಿ. ಈ ಗಿಡದಾಗ ಬಂದು ಕುಂತಿರ್ತಾವ. ಗಿಡ ಒಂದು ಭಾಳ ಅನುಕೂಲ ಆಗೈತೆ ಅವ್ರಿಗೆ. ಈ ಮಾವಿನ ಗಿಡ ನಾವು ತೆಗಿಬೇಕಂತ ಇದ್ವಿ, ಆದರೂ ತೆಗಿಲಿಲ್ಲ. ನೋಡಿ ಹೆಂಗೆ ಕೂಗ್ತಾ ಇದ್ದಾವೆ. ಊಟ ಕೊಡು. ಈ ರೀತಿ ನೀರು ಇಟ್ಕೊಂಡಿರ್ತೀನಿ. ಮತ್ತು ಇಲ್ಲಿ ಅಕ್ಕಿ ಇದೆ, ರೇಷನ್ ಅಕ್ಕಿ. ಆಮೇಲೆ ಸ್ವಲ್ಪ ಸೇವು ಅವ್ರಿಗೇನು ಸೇವು ಭಾಳ ಇಷ್ಟ ಅಂತ ನಮ್ಮ ನೇಬರ್ಸ್ ಇದಾರಲ್ಲ. ಇರಿ ಎಲ್ಲರಿಗೂ ಕೊಡ್ತೀನಿ ಇರಿ. ಎಲ್ಲ ಎಷ್ಟು ಕೂಗ್ತಾ ಇದ್ದೀರಾ? ಅದು ನಿಮ್ಗದ ಊಟ. ಪ್ರಕಾಶ್ನು ಏನು ಕೆಲಸ ನಡೆಸ್ಯಾರಲ್ಲ, ಇಲ್ಲಿ ಎಲ್ಲ ಕಸ ತೆಗಿತಾ ಇದ್ದಾರೆ ನೋಡಿ. ಎಲ್ಲರೂ ಬಂದು ಕೂತಿದ್ದಾರೆ. ನಾನು ಯಾವಾಗ ಒಳಗೆ ಹೋಗ್ತೀನಿ ಅಂತ ಕಾಯ್ತಾ ಇದ್ದಾರೆ. ಬರೀ ಊಟ ಮಾಡಬರಿ. ನಾನು ನಿಮ್ಗೆ ಏನು ಮಾಡಲ್ಲ, ನಿಮಗೆ ನಾನು ಊಟ ಕೊಟ್ಟಿರ್ತೀನಿ. ನಿಮಗೇನು ಮಾಡ್ತೀನಿ ಹೇಳಿ ನೋಡೋಣ. ಬನ್ನಿ, ಎಲ್ಲರೂ ಆರಾಮಾಗಿ ಊಟ ಮಾಡುವ. ಹೆಂಗೆ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಅವ್ರಿಗೆ ವಿಡಿಯೋ ಮಾಡೋದು. ಮುಂಜಾನೆ ಚುಮ್ಮಿ ಚಳಿ ಒಳಗೆ ಚಳಿ ಅಂತೂ ಇಷ್ಟ ಇದೆಯಲ್ಲ, ಇಷ್ಟಿದೆ ಚಳಿ, ಭಾಳ ಇದೆ.
ಬೆಳಿಗ್ಗೆ ಬೆಳಿಗ್ಗೆ ಎದ್ದ ಕೂಡಲೇ ಹೊರಗಡೆ ಹೋಗಿ ಪಕ್ಷಿಗಳು ಊಟ ಹಾಕಿ ಬರೋ ತನಕ ಎಲ್ಲ ಕೈಯೆಲ್ಲ ಐಸ್ ಆಯ್ತು ನೋಡಿ. ಹಿಂಗೆ ಇಷ್ಟಾಗಲೇ ಇದು ಅನಿಸ್ತಾ ಇದೆ. ಆಮೇಲೆ ವಾಚ್ಮನ್ ಅವ್ರು ಕೊಡಕ್ಕೆ ಚಾಯ್, ನನಗೂ ಚಾಯ್, ಬಿಸಿ ಬಿಸಿ ಚಾಯ್ ಕುಡಿಬರ್ರಿ ನೀವು ಎಲ್ಲರಿಗೂ. ಚಾಯ್ ರೆಡಿ ಅದ. ನನಗೆ ನಮ್ಮದು ವಿಡಿಯೋ ನೋಡ್ತೀರಾ, ನನಗೆ ನಮ್ಮ ವಿಡಿಯೋ ನೋಡಿದವ್ರು ನಂಗೆ ಹೇಳ್ತೀರಾ ಚಾಯ್ ಮಾಡ್ತೀನಿ ಒಂದು ಸ್ವಲ್ಪ ನೋಡಿ ನಾವು ಮಾಡಿದ್ದು ಹೆಂಗಿರ್ತದ ಅಂತೀರಾ. ಭಾಳ ಸಲ ನನಗೆ ಅಂದಿದ್ದೀರಾ, ಯಾಕಂದ್ರೆ ವಿಡಿಯೋ ನಮ್ಮ ನೋಡ್ತಾ ಇದ್ದೀರಾ ಅಂತಂದ್ಮೇಲೆ ದಿನಾಲೂ ನಾವು ನಿಮ್ಮವರೇ ಆಗಿರ್ತೀವಿ. ನಮಗೆ ಏನು ಇಷ್ಟ ಆಗ್ತದಂತ ನಿಮ್ಗೆ ಗೊತ್ತಿರ್ತದೆ. ಆದರೂ ನಮಗೆ ಒಂದೊಂದು ಸಲ ಟೈಮ್ ಇರಲ್ಲ, ಭಾಳ ಗಡ್ಬಡಿ ಇರ್ತದೆ, ಹಂಗೆ ಬಂದುಬಿಟ್ಟಿರ್ತೀವಿ. ಮತ್ತು ಕುಡಿತೀವಿ, ಮತ್ತು ಬಂದಾಗ ಕುಡಿದಿರ್ತೀವಿ. ಅದಕ್ಕೆ ಚಾಯ್ ಎಲ್ಲರೂ ನನ್ನ ಸುಮಟಿಗೆ ಭಾಳ ಜನ ಚಾಯ್ ಇಷ್ಟನೇ ಆಗ್ತದೆ. ನಮ್ಮ ಬೆಳಗಾವಿ ಜನ ಅಂತೂ ಫುಲ್ ಎಲ್ಲರೂ ಬೆಳಿಗ್ಗೆ ಚಾಯ್ ಚಪಾತಿ ಅವರಿಗೆ ಅವ್ರ ತಿಂಡಿನೇ ಇರ್ತದೆ. ಮತ್ತು ಈಗ ಮೊದಲು ಚಾಯ್ ಕೊಡೋಣ, ಹಾಗೆ ಕುದಿಯೋದು ಬೇಡ, ಮತ್ತು ಕುದಿಸಿ ಇಲ್ಲಿ ಆಟಿಸೋದು ಬೇಡ. ಚಾಯ್ ಎಲ್ಲ ಮೊದಲು ವಾಚ್ಮನ್ ಅವ್ರಿಗೆ ಚಾಯ್ ಮತ್ತು ಬಿಸ್ಕಿಟ್ ಕೊಟ್ಬಿಟ್ಟಿರ್ತೀನಿ ದಿನಾಲು ಅವರಿಗೆ. ಆದಷ್ಟು ಅವ್ರ ಮಕ್ಕಳಿಗೆಲ್ಲ ಮಕ್ಕಳು ಇರ್ತಾರಲ್ಲ ಮನೆಯೊಳಗೆ ಪಾಪ, ಅವ್ರು ವಾಚ್ಮನ್ ಅವ್ರು ಕುಡಿಯೋಲ್ಲ, ಅವ್ರ ಮಕ್ಕಳಿಗೆ ಕೊಟ್ಟಿರ್ತಾರೆ. ಕೊಟ್ಬಿಡೋಣ ಇರಿ. ಪಕ್ಷಿಗಳು ಬಂದಿದ್ದಾವೆ ನೋಡಿದ್ರೆ. ಹಾಂ, ಎಷ್ಟೆಲ್ಲ ಕೂಡ್ಕೊಂಡು ಎಷ್ಟು ಒಗ್ಗಟ್ಟದಿಂದ ಎಲ್ಲ ಸೇರಿ ಊಟ ಮಾಡ್ತಾಯಿರ್ತಾರೆ. ನನಗೆ ಭಾಳ ಜನ ಅಂತಾರಲ್ಲ, ಬಂದಿರ್ತಾರೆ ನಮ್ಮ ಮನೆಗೆ ಬಂದಾಗ ನಮ್ಮ ಗೆಸ್ಟ್ಗಳು ಅಂತಾರೆ, ನೀವು ಪಕ್ಷಿಗಳಿಗೆ ಇಲ್ಲೇ ಊಟ ಇಡ್ತೀರಿ, ಇದು ನಿಮ್ದು ಜಾಗ ಏನು, ಇದು ಹಿಂಗದ ಏನು ಹಂಗದ ಏನು ಅಂತ ಇರ್ತಾರೆ. ಅವರಿಗೆ ವಿಡಿಯೋ ನೋಡಬೇಕಾದ್ರೆ ಬೇರೆನ ಅನಿಸ್ತದೆ ಇಲ್ಲಿ. ಆದರೂ ನೋಡೋಕ್ಕಂತೂ ಎರಡು ಕಣ್ಣುಗಳು, ನಿಜ ಹೇಳಬೇಕಂದ್ರೆ ಎರಡು ಕಣ್ಣುಗಳು ಸಾಕಾಗಲ್ಲ, ಅಷ್ಟು ಖುಷಿ ಆಗ್ತದೆ ಈ ರೀತಿ. ಯಾಕಂದರೆ ಅವ್ರು ಮುಂದೆ ಹೋಗಿ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ. ಮುಂದೆ ಹೋದೆ ಅಂದರೆ ಏನು ಮಾಡ್ತಾರೆ, ಪಟ 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 ಎದ್ದು ಎಲ್ಲರೂ ಪಟ್ಬಿಟ್ಟು ಊಟ ಮಾಡೋದು ಬಿಟ್ಟು ಹೋಗ್ತಾರೆ. ಅದಕ್ಕೆ ನಿಮ್ಮ ಕಿಟಕಿ ಒಳಗಿಂದ ಇದು ಸೊಳ್ಳೆ ಪರ್ದೆ ಇದೆಯಲ್ಲ, ಸೊಳ್ಳೆ ಪರ್ದೆಗೆ ಹೊತ್ಕೊಂಡು ಹಿಡ್ಕೊಂಡು ಹಿಂಗೆ ಫೋನ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡಿ ಖುಷಿ ಪಡ್ರಿ, ಎಂಜಾಯ್ ಮಾಡಿರಿ. ಈ ಖುಷಿ ಇರ್ತದಲ್ಲ, ಇದು ಎಲ್ಲೂ ಸಿಗಲ್ಲ. ಎಲ್ಲ ನಾವು ಪಡ್ಕೋಬೇಕಾಗ್ತದೆ. ನಮ್ಮ ಖುಷಿ ಎಲ್ಲದ ಅಂತೇಳಿ ನಮಗೆ ನಾವು ಮೋಟಿವೇಟ್ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಖುಷಿಯನ್ನು ನಾವು ಹುಡುಕ್ಬೇಕಾಗ್ತದೆ. ಅದೇ ನಮ್ಮದೇ ಇದ್ರೊಳಗೆ ಈ ರೀತಿ ನಾವು ಎಲ್ಲ ಖುಷಿಯಾಗಿ ಅದಕ್ಕೆಲ್ಲ ಪ್ರತಿಯೊಂದು ಎಲ್ಲ ಊಟ ಕೊಟ್ಟು ಎಲ್ಲ ಇದು ಮಾಡ್ಕೋತೀವಿ. ಆಮೇಲೆ ಚಿನ್ನುಗಂತೂ ಭಾಳ ಧನ್ಯವಾದ ಹೇಳ್ಬೇಕು. ಪ್ರತಿಯೊಂದು ನಾನು ಏನು ಹೇಳಿರ್ತೀನಿ ಅವರ ನನ್ನ ಸಲುವಾಗಿ ಮಾಡಿರ್ತಾರೆ. ನನ್ನ ಖುಷಿ ಎಲ್ಲದಂತ ಗೊತ್ತದ ಅವರಿಗೆ. ಸುಮ್ಮನೆ ಹಾಗೆ ಮಾತಾಡ್ತಾ ಇರ್ತಾರೆ, ಚುಡಾಯಿಸ್ತಾ ಇರ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ. ಆದರೂ ಭಾಳ ನಮ್ಮ ಸಲುವಾಗಿ, ನಮ್ಮ ಪರಿವಾರ ಸಲುವಾಗಿ ಭಾಳ ಮಾಡ್ತಾರೆ ಅವ್ರು. ಭಾಳ ಮಾಡ್ತಾರೆ ನೋಡಿ. ಏನು ಹೇಳೋದನ್ನೇ ಇಲ್ಲ. ನೋಡಿದ್ರೆ ಇಲ್ಲಿ ಕೆಳಗಡೆ ಕುತ್ಕೊಂಡು ಬಿದ್ದಿದ್ದು ಒಂದೊಂದು ಸೇವ್ ಸಹಿತ ಆಗ ಒಂದೊಂದು ಬಿದ್ದಿದ್ದ ಸೇವುಗಳನ್ನು ತೊಗೋತಾವ, ಅಕ್ಕಿ ತೊಗೋತಾವ. ಆಮೇಲೆ ಅಲ್ಲಿ ಗಲೀಜು ಮಾಡಿ ಹೋಗಲ್ಲ. ಆಮೇಲೆ ಏನು ಅಂದರೆ ಒಂಥರ ಎಷ್ಟು ನೀಟಾಗಿ ಈ ಟೈಮಲ್ಲೆಲ್ಲ ಊಟ ಹಾಕ್ಬಿಟ್ಟಿರ್ತೀನಿ ನಾನು. ಮತ್ತು ಈ ಟೈಮ್ದಾಗ ಹಾಕ್ತೀನಿ ಅಂತಂದ್ರೆ ಮತ್ತೇನು ಮಾಡ್ತೀನಿ, ನಾಳೆ ಬೆಳಿಗ್ಗೆನೇ ಹಾಕ್ತೀನಿ. ಒಂದು ಟೈಮಿಂಗ್ ಮಾಡಿಬಿಟ್ಟಿದ್ದೀವಿ ಅದಕ್ಕೆ. ಆ ಟೈಮ್ದಾಗ ಪಟ ಪಟ ಬಂದು ಊಟ ಮಾಡಿ ಹೋಗ್ಬಿಡ್ತಾವ ಅವ. ಆಮೇಲೆ ಉಳಿದಿದ್ದು ಸೊಪ್ಪು ಇತ್ತಂದ್ರೆ ಏನು ಮಾಡ್ತಾವ, ಅಲ್ಲಿ ನೋಡಿ ಎಲ್ಲರೂ ಹಾರಿಬಿಟ್ಟು ಒಮ್ಮೆ ಅಲ್ಲಿ ನೋಡಿ ಈ ರೀತಿ ಮಾಡ್ತಾವ. ಏನಾಯಿತು ಗೊತ್ತಿಲ್ಲ, ಪಟ 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 ಎಲ್ಲರೂ ಮತ್ತೆ ಹಾರಿ ಹೋದು. ಮತ್ತು ಬಂದರು ಇವರು ಸಣ್ಣವರೆಲ್ಲ ಬಂದ್ರೀಗ ನೋಡಿ. ಅವ್ರಿಗೆ ಅದು ಒಂಥರ ನಾವು ನಮ್ಮ ವಾಸ್ತು ಒಳಗೆ ನಮ್ಗೆ ಹೇಳಿದರು, ಅಂದರೆ ನೀವು ಪಕ್ಷಿಗಳನ್ನು ಕೂಡಿ ಹಾಕಕ್ಕೆ ಹೋಗ್ಬೇಡಿ. ನಾವು ನಮ್ಮ ಮನೆಯವರು ಒಂದೆರಡು ಪಕ್ಷಿದು ಇದು ತೊಗೊಂಬಂದಿದ್ರೆ ನಮ್ಗೆ ಇಷ್ಟ ಅಂತ ಹೇಳಿ ತೊಗೊಂಬಂದಿದ್ರು. ನಾವು ಇಟ್ಟಿದ್ವಿ ಅದು ಮನೆ ಒಳಗೆ. ಅಂದ್ರೆ ಹಿಂಗೆ ಹೊರಗಡೆ ಕಟ್ಟಿದ್ವಿ. ಅಂತಲೇ ಅವ್ರಂದ್ರು ವಾಸ್ತು ಒಳಗೆ ಇಲ್ಲ, ಪಕ್ಷಿಗಳನ್ನ ಹಿಂಗೆ ನೀವು ಪಂಜರ ಒಳಗೆ ಹಾಕಿ ಕಟ್ಟೋದು ಬೇಡ, ಅವ್ರು ಫ್ರೀಯಾಗಿ ಬಿಟ್ಟುಬಿಡ್ರಿ ಅಂತಂದರು. ನಾನು ಎಷ್ಟು ವರ್ಷ ತನಕ ಅವ್ರಿಗೆ ಹೆಂಗೆ ಅವ್ರಿಗೆ ಇಲ್ಲಿ ಬರಬೇಕು, ಅವ್ರಿಗೆ ಯಾವ ರೀತಿ ಊಟ ಕೊಡಬೇಕು, ಅವ್ರಿಗೆ ಹೆಂಗೆಲ್ಲ ಮಾಡಬೇಕು ಅಂತ ನಾ ಯಾವಾಗಲೂ ಒಂದು ಸ್ವಲ್ಪ ಅಕ್ಕಿ ನೀರೆಲ್ಲ ಇಡ್ತಿದ್ದೆ. ಆದರೂ ಅವು ಬರ್ತಿರ್ಲಿಲ್ಲ. ನಾ ಹಂಗೆ ಹೋಗ್ತಿದ್ವು, ಅಂದರೆ ಆ ಕಡೆ ಈ ಕಡೆ ಹಾರಿ ಹೋಗ್ತಿದ್ವು, ಹೊರಗಿಂದ ನೋಡ್ತಿದ್ದೆ ನಾನು. ಇವಾಗ ನನಗೆ ನಮ್ಮ ನೇಬರ್ಸ್ ಅವರು ಅಂತಂದರು ಅದಕ್ಕೆ ಸೇವೆಲ್ಲ ಇಷ್ಟ ಆಗ್ತದೆ. ಆಮೇಲೆ ಇದು ಮೆತ್ತಗನ್ನ ಮತ್ತು ರೇಷನ್ ಅಕ್ಕಿ, ನೀರು ಎಲ್ಲ ಇಡಕ್ಕೆ ಸ್ಟಾರ್ಟ್ ಮಾಡಿ ಬರ್ತಾವಂತಂದಮೇಲೆ ನಿಜವಾಗ್ಲೂ ಅವ್ರು ಹೇಳಿದಂಗೆ ಅವು ಬರ್ತಾಯಿದ್ದಾವೆ. ಅವರು ನಮ್ಮ ನೇಬರ್ ಅವರು ಅದಾರಲ್ಲ, ಅವರು ಹಿಂಗೆ ಇಟ್ಟಿರ್ತಾರೆ, ಭಾಳ ಇಷ್ಟಪಟ್ಟು ತಿಂತಾ ಇರ್ತಾವೆ ಅವು. ನಾವು ನೋಡಿದೆ ಅವಾಗ. ಇಲ್ಲಿ ನೋಡ್ತಾ ಇದ್ದೀನಲ್ಲ ನಮ್ಮ ಕಣ್ಮುಂದೆ, ಇದೇ ಒಂದು ದೊಡ್ಡ ಲಾಗ್ ಆಗೋದು ಬೇಡ. ಚಾಯ್ ಏನೇನಾಯ್ತು ನೋಡೋಣ ಬರ್ರಿ. ನೋಡಿ ಇಲ್ಲಿ ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡಿ ಬರೋಣ ಅಂತ ಅನ್ನೋ ತನಕ ಚಾಯ್ ಎಲ್ಲ ಪೂರ್ತಿ ಇದು ಮಾಡಿದೆ. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಈಗ.
ಮತ್ತು ಚಾಯ್ ಕೊಟ್ಟು ಬಿಡೋಣ ಅವರಿಗೆ. ದಿನಾಲು ಒಂದು ಬಿಸ್ಕೆಟ್ ಪ್ಯಾಕೆಟು ಗುಡ್ಡೆ ಮತ್ತು ಚಾಯ್ ಕೊಟ್ಟಿರ್ತೀನಿ ಅವರಿಗೆ. ನಮ್ಮ ವಾಚ್ಮೆನ್ ಅವ್ರಿಗೆ ಕಸ ಗುಡಿಸ್ತಾರೆ, ಹೊರಗಡೆ ಸ್ವಲ್ಪ ನೀರೆಲ್ಲ ಹಾಕಿರ್ತಾರೆ. ಅದಕ್ಕೆ ಏನೋ ಪಾಪ ಅಂತ ಅನಿಸ್ತದೆ, ಮಾಡ್ತಾರೆ ಅಂತ ಹೇಳಿ ಕೊಡ್ಬೇಕಂತ ಅನಿಸ್ತದೆ. ಅದಕ್ಕೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಇರೋರಿಗೆ ಒಬ್ಬರಿಗೆ ಒಂದು ಕಪ್ ಚಾಯ್ ಕೊಡ್ತಾಯಿರ್ತೀನಿ. ನಾನು ಒಂದು ಮನೆಯೊಳಗೆ ಇರುವಂಥ ಗಂಡನ ಮನೆಯೊಳಗೆ ಇರುವಂಥವಳು ಇದ್ದೀನಲ್ಲ, ಇಷ್ಟಾದರೂ ಅಧಿಕಾರ ಕೊಟ್ಟಾರಲ್ಲ ಚಿನ್ನು, ಅದು ಬಹಳ ಖುಷಿ ಆಗ್ತದೆ. ಈ ರೀತಿ ಕೂಗಿದ್ರೆ ಬರ್ತಾರೆ ಅವ್ರು, ಚಾಯ್ ಇಟ್ಟಿರ್ತೀವಿ. ಟೈಮ್ 7:30 ಆಗೈತಿ ಈಗ. ಇಷ್ಟು ಲೇಟ್ ಆಗದ. ಇಲ್ಲಿ ಬಂದ್ರೆ ನೋಡಿ ನಮಗೆ ಕಾಣಿಸಿದ್ರೆ ಈ ರೀತಿ ಬಂದು ಅವ್ರು ಚಾಯ್ ತೊಗೊಂಡು ಹೋಗ್ತಾರೆ. ಕಂಪೌಂಡ್ ಮೇಲೆ ಈ ರೀತಿ ಇಟ್ಬಿಟ್ಟಿರ್ತೀವಿ. ಖುಷಿಯಲ್ಲಿ ಇಷ್ಟಪಟ್ಟ ಮಕ್ಕಳಿಗೆ ಪಾಪ ಒಯ್ದು ಕೊಡ್ತಾರೆ, ಅವ್ರು ಕುಡಿಯಲ್ಲ ಚಹಾ. ಇಲ್ಲಿ ಕ್ಯಾಮೆರಾ ಒಂದು ಹಾಕಿದೀವಿ, ಅದೊಂದು ಚಲೋ ಆಗದ ನಮಗೆ. ಶಾಂಭವಿ ಇಲ್ಲಿ ಮಕ್ಕೊಂಡಾಳ, ಎಕ್ಸಾಮ್ ಎಲ್ಲ ನೋಡ್ಕೊತಾ ಇದ್ದಾರೆ. ಎಷ್ಟೊಂದು ಗಲಾಟೆ ಮಾಡ್ತಾ ಇದ್ದಾವಪ್ಪ ಹಿಂಗೆ, ಎಷ್ಟು ಚೀಸ್ತಾ ಇದ್ದಾವೆ. ಪಟ ಊಟ ಮಾಡಿ ಹೋಗ್ತಾರೆ. ಈಗ 7:30 ಆಗೈತಿ. ಸ್ನಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ, ಮತ್ತು ಶಾಂಭವಿ ಇಲ್ಲಿ ಮಲ್ಕೊಂಡಿದ್ಲೆ, ಎಪ್ಸೋಣ ಅಂದ್ಕೊಂಡಿದ್ದೆ ಅವಳಿಗೆ. ಮತ್ತು ಹಾಲ್ದವ್ರು ಬರೋ ಟೈಮ್ ಆಗಿತ್ತು. ಸ್ನಾನಕ್ಕೆ ಹೋಗಿಕ್ಕಿಂತ ಮುಂಚೆನೇ ಹಾಲ್ದವ್ರು ಬಂದರು. ಚಲೋ ಆಯ್ತು ಅಂತಂತಂದೆ. ಹಾಲು ಕಸಕ್ಕೆ ಟೀ ಪಟ್ ಸ್ನಾನ ಮುಗಿಸ್ಕೊಂಬರ್ತೇನೆ. ಮತ್ತು ಚಿನ್ನು ಹಾಕಿಟ್ಟಾರ ನೋಡಿ, ನಂಗೆ ಇಷ್ಟ ಆಗ್ತದಂತ ಹೇಳಿ ಬೊಕ್ಕೆ ಒಳಗಿಂದ ತೆಗೆದ ಈ ರೀತಿ ಮಾಡಿ ಹಿಂಗೆ ಇಟ್ಟಿದ್ದಾರೆ ನೋಡಿ. ಎಷ್ಟು ಕಲರ್ ಹೂವು, ಎಷ್ಟು ವೆರೈಟಿ ಮತ್ತು ಇದ್ರ ಎಲೆನೂ ಹಾಕಿದ್ದಾರೆ ನೋಡಿ. ಈ ರೀತಿ ಚೆನ್ನಾಗಿ ಅನಿಸ್ತದೆ ಅಂತ ಹೇಳಿ ಒಂದು ಬಾಟಲ್ಲ, ಈ ರೀತಿ ಬಾಟಲ್. ಇದು ಲೈನ್ ಡೇಟ್ ಸಿರಪ್ ತೊಗೊಂಬರ್ತೀವಿ ನಾವು. ಅದ್ರೊಳಗೆ ಈ ಬಾಟಲ್ ಸಿಗ್ತದೆ, ನೋಡೋಕೆ ಅದ್ರೊಳಗೆ ಟ್ರಾನ್ಸ್ಪರೆಂಟ್ ಐತಿ, ಚಂದ ಕಾಣಿಸತೈತಿ. ಈ ರೀತಿ ರೆಡಿ ಮಾಡಿಟ್ಟಿರ್ತೀವಿ. ನೋಡೋಕೆ ಎಲ್ಲರಿಗೂ ನೋಡೋರಿಗೆ ಎಷ್ಟು ಖುಷಿ ಆಗ್ತದೆ. ಹಾಗೆ ಬಿಟ್ಟು ನೋಡಿ 8:20 ಆಗದೀಗ. ಇದು ಸ್ನಾನ ಐತೀಗ, ರೆಡಿ ಇದೆ ಪಟ ಅಂತ. ಚಿನ್ನೂ ಹೊರಗಡೆ ಬಂದಿದ್ದಾರೆ, ತೋರಿಸ್ತೀನಿ ನಿಮಗೆ. ಬೆಳಿಗ್ಗೆ ಎದ್ದು ಕೂಡಲೇ ಚಳಿ ಒಳಗೆ ಮುಂಚೆ ಸ್ನಾನ ಮಾಡ್ಕೋಬೇಕು ನೋಡಿ ನಾವು. ಅವಾಗ ನಾವು ನಮ್ಮ ನಿದ್ದೆ ಹೋಗ್ತಾಯಿದ್ದಿಲ್ಲ, ಅದ್ರ ನಿದ್ದೆನ ಹೋಗೋದಿಲ್ಲ. ಬಂದರು ಪತಿರಾಯರ ಆಗಮನ ಆಯ್ತೀಗ. ಇಲ್ಲಿ ನೋಡಿ ಸುಸ್ತಾಗಿ ಪಾಪ ಜಿಮ್ ಮುಗಿಸ್ಕೊಂಡು ಬಂದರು. ಅಲ್ಲಿ ಜಾನ್ ನೋಡಿ, ಹೋಗ್ರಿ ಜಾನ್ ಕಡೆ. ರೆಡಿನಾ? ಪ್ಯಾಂಟ್ ಚಲೋ ಐತ್ಲ, ಇದು BSc ಇದೆಲ್ಲ ಪ್ಯಾಂಟ, ಮತ್ತು ಶರ್ಟು BSc ಒಳಗೆಲ್ಲ ರೇಟ್ ಕಮ್ಮಿ ಐತೆ, ಖರೀ ಚಲೋ ಐತೆ ನೋಡಿ ಭಾಳ ಅಲ್ಲ. ಅಂದರೆ ಈ ಒಬ್ಬ ಅದೇ ಅಲ್ಲಿ ತೊಗೊಂಡಿದ್ಯಲ್ಲ. ಹೌದಾ? ಥ್ಯಾಂಕ್ ಯು ಮಾ. ನೀನೇ ಹೇಳಿದಿಲ್ಲ ಅಮ್ಮ ತಲೆ ಸ್ನಾನ ಮಾಡಿದ ಕೂಡಲೇ ಬಾಚ್ಕೋತಾ ಇರಂತ, ಅದಕ್ಕೆ ಬಾಚ್ಕೊಂಡೆ. ರೊಟ್ಟಿ ಮಾಡ್ತಾ ಇದ್ದೀನಿ, ಅಪ್ಪ ಪ್ಲೇಟ್ ಮಾಡಿ ಕೊಟ್ಟಿದ್ದೀನಿ, ನಿನಗೂ ಪ್ಲೇಟ್ ಮಾಡಾಕಿದ್ದೀನಿ ಬಾ. ಈಗ ತಾರಿಲ್ಲಿ ಮತ್ತು ಟಯರ್ಡ್ ಆಗ್ತಾರೆ ಪಾಪ. ಜಿಮ್ಗೆ ಹೋಗಿ ಬಂದಮೇಲೆ ಸ್ವಲ್ಪ ಸುಸ್ತಾರ ಮಾಡ್ತಾರೆ ಅವ್ರೆ. ಏನು ಗೊತ್ತಿಲ್ಲ, ನಂಗೆ ನಿದ್ದೆ ಬಂದೈತೋ ಏನು, ಕೆಲಸಗಳು ಒತ್ತಡನೋ ಏನು, ತಲೆ ಒಳಗೆ ಏನು ವಿಚಾರ ಇರ್ತೈತೋ ಏನೋ ಯಾವಾಗಲೂ. ಹಾಂ, ಅದೇ ಇರ್ತದೆ. ಆಮೇಲೆ ನಾ ಈಗ ಬಿಸಿ ರೊಟ್ಟಿಗೂ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಾಷ್ಟಾಗ ಹಿಟ್ಟು ರೆಡಿ ಅದ. ಅಭಿಮಾನಿಗಳೇ, ರೊಟ್ಟಿ ಆಯಿತು, ಬಿಸಿ ರೊಟ್ಟಿ ತಟ್ಟಿ ಯಜಮಾನ್ರದ ಹೊಟ್ಟೆ ತುಂಬ ಅವ್ರಿಗೆ ಹೊಟ್ಟೆ ತನ್ನಗೆ ಮಾಡಿದೆ. ಮಗಳಿಗೆ ಬಿಸಿ ರೊಟ್ಟಿ ಮಾಡಿಕೊಟ್ಟೆ. ಮಗಳು ಬಿಸಿ ರೊಟ್ಟಿ ತಿಂದ್ಲು. ಎಕ್ಸಾಮ್ ಇದೆ, ಭಾಳ ಆಗಲಿಲ್ಲ ಅವಳಿಗೆ. ಮತ್ತು ಮಗ ಈಗ ಎಬ್ಸಿದಿನ ಮಗಗೆ ಬಾಪ ಊಟ ಮಾಡುವ ಅಂತ ಹೇಳಿ ಅವಂಗೂ ಬರ್ತಾನೆ. ನಾನು ನನ್ನ ಹೊಟ್ಟಿಗೆ ಸ್ವಲ್ಪ ಹೊಟ್ಟೆ ತನ್ನಗೆ ಮಾಡ್ಕೊತೀನಿ. ನಾನು ರೊಟ್ಟಿ ಪಲ್ಯ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮತ್ತು ಆಮೇಲೆ ಸಿಗ್ತೀನಿ. ನಿಮಗೆ ಗೊತ್ತೇ ಇದೆ, ಹೇಳಿದ್ದಾರೆ ಈಗಾಗಲೇ ನಮ್ಮ ಮನೆಯವರು. ಫೋಟೋಗ್ರಾಫರ್ ನಮ್ಮ ಮನೆಗೆ ವಿಡಿಯೋ ತೊಗೊಂಡು ಬರ್ತಾ ಇದ್ದಾರೆ. ಭಾಳ ಅವರು ಸ್ಪೆಷಲ್ ಮತ್ತು ಭಾಳ ಎಕ್ಸ್ಪರ್ಟ್ ಅದಾರೆ. ಯಾರು ಏನು ಅಂತ ಭೇಟಿಯಾಗ್ರಂತೆ, ನೋಡೋಣ. ಯಾವ ವಿಡಿಯೋ ಅಂತ ಹೇಳಿ? ಹಾಂ, ನಮ್ದು ರಿಟೈರ್ಮೆಂಟ್ ಫಂಕ್ಷನ್ ವಿಡಿಯೋ ಬರ್ತಾ ಇದೆ. ನಿನಗೆ ಹೆಂಗೆ ಅನಿಸ್ತಾ ಇದೆ? ನೀ ಟೈಮ್ ತೊಗೊಂಡು ನೋಡ್ಬೇಕಾ? ಮತ್ತು ನಡಿ. ಥ್ಯಾಂಕ್ ಯು ಬಂಗಾರಿ, ಬಾಯ್. ಜಾಕೆಟ್ ಹಾಕೋತಿ? ಚಳಿಗಾಲ ನೀನು ಎಕ್ಸಾಮ್ ಒಳಗೆ ಚಳಿಗಾಲ ಇದೆ, ಬೆಚ್ಚಿಗೆ ಹೊಚ್ಕೊಂಡು ಮಲ್ಕೋಬೇಕಂತ ಅನ್ಸತೈತಿ ನೀನು? ಇಲ್ಲಲ್ಲ, ಮಕ್ಕೊಂಡಿದ್ದಂಗೆ. ಆಯ್ತು, ಚಲೋ. ನಿದ್ದೆ ಹೆಂಗಾಯ್ತು? ಚಲೋ ಆಯ್ತಲ್ಲ. ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಹಿಂಗೆ ಕುತ್ಕೊಳ್ಳೋದು ಹೆಂಗೆ ಅನ್ನಿಸ್ತೈತಿ? ಹೆಂಗೆ ಅನ್ನಿಸ್ತೈತೆ ಎಲ್ಲ ಸರಿ, ಏನು ಅನ್ನಿಸ್ತದೆ ಅದ ಮನುಷ್ಯಾಗ ಸಿಗ್ಬೇಕಂತ. ಆಯಿತು, ಈಗೇನು ಸಿಕ್ಕೈತೆ ಅದಾದರೂ ಯೂಸ್ ಮಾಡ್ಕೊ, ಒಂದು ಸರಿಯಾಗಿ ಅಭ್ಯಾಸ ಮಾಡ್ಕೊ. ಮತ್ತು ಓಕೆ, ಬಾಯ್. ಅದಿತ್ತು ಇದೆ
ಅದು ಕೊಡ್ಬೇಕು ಏನಾಗಿರುತ್ತೆ. ಏನೇನು ಸಾಹಿತ್ಯಗಳು ಅದಾವ ನೋಡಿ, ಏನೇನೇನು ಇಟ್ಕೊಂಡು ಕುಂತಾಳ, ಎಷ್ಟು ಅಭ್ಯಾಸ, ಏನು ಕತಿ. ಮೊನ್ನೆ ಶಾರ್ಟ್ಸ್ ಎಷ್ಟು ಹೊಡೈತೆ ನೋಡ್ದಿ ಅದ. ಹಾಂ, ಎಲ್ಲ ಬುಕ್ಸ್ ತಂದು ಕೊಟ್ಟೆ, ಊಟ ಬೇಡ ಅಂತ ಅಂದ್ರೆ ಬುಕ್ಸ್ ತಂದು ಕೊಡಂದ್ರೆ ಎಷ್ಟು ಜನ ನೋಡಿದ್ದೆ ಅದು. ಭಾಳ ಧನ್ಯವಾದ ನಿಮ್ಗೆ, ಎಲ್ಲ ಶಾರ್ಟ್ಸ್ ನೋಡಿ ಸಲುವಾಗಿ. ಇನ್ನೂ ಭಾಳಷ್ಟು ನಿಮ್ಗೆ ತರ್ತೇನೆ ನಾ ಅಂತದೆಲ್ಲ. 10:30 ಆಯಿತು. ಅವ್ರು ಹಿಂದಲ್ಗ ಜೈಲೂರ್ಗೂ ಬಂದಾರಂತೆ. ಈಗ ಚಿನ್ನು ಕರ್ಯಾಕೆ ಹೋಗೋರದಾರು, ಸ್ನಾನಕ್ಕೆ ಹೋಗ್ಕೊತಾರ ನೋಡಿ ಇವರು. ಏನು ಮಾಡ್ತೀರಾ, ಕೆಲಸಗಳು ಮುಗಿಯಲ್ಲ. ಅಪ್ಪಂದ ತಿಂಡಿ ಹಿಡ್ದದ, ಸ್ವಲ್ಪ ಆರಾಮಾಗೈತೆ ಅವಂಗೀಗ. ಮತ್ತು ಈಗೆಲ್ಲ ವಿಡಿಯೋ ನೋಡಕ್ಕೆ ಅವು ಹೆಂಗೆ ಅನ್ನಿಸ್ತಾ ಇದೆ ನಿನಗೆ ವಿಡಿಯೋ ನೋಡೋದಂದಮೇಲೆ? ಯಾವಾಗ ಬರ್ತದೆ ಅಂತ ಅನ್ನಿಸ್ತಾ ಇದೆಯಲ್ಲ. ಆಯ್ತು, ನೋಡೋಣ. ಸಾಮಾನೆಲ್ಲ ಜಾಗ ಹಚ್ತೀನಿ, ಎಲ್ಲ ಎಲ್ಲೆಲ್ಲಿ ಇಟ್ಟಿದ್ದೀವಿ. ಹಿಂಗೆ ಯಾರಾದರೂ ಜನ ಬರೋದಾರಂದ್ರೆ ಮನೆಯೊಳಗೆ ಸಾಮಾನು ತೆಗೆದು ಇಡೋದು ನಿಮಗೂ ಗೊತ್ತಿದೆ ಅಲ್ಲ. ನಿಮ್ಮ ಮನೆಯೊಳಗೂ ಸೇಮ್ ಹಿಂಗೆ ಇರ್ಬೋದು. ಹಂಗೆ ನಮ್ಮ ಮನೆಯೊಳಗೂ ಹಂಗೆ ಇರ್ತದೆ. ಗಡ್ಬಡಿ ಮೇಡಮ್, ಜನ ಬರೋದಾರ ಅಂದಮೇಲೆ ಮತ್ತೆ ಭಾಳ ಗಡ್ಬಡಿ ನಮ್ಮ ಮನ್ಯಾಗಂತೂ. ಎಲ್ಲ ಈ ರೀತಿ ಎಲ್ಲ ತೆಂಗಿನಕಾಯಲ್ಲಿ ಇಟ್ಟಿರ್ತೀವಿ. ಮತ್ತು ಬೆಳ್ಳುಳ್ಳಿ ಈ ರೀತಿ ಗಾಳಿಗೆ ಈ ರೀತಿ ಇಟ್ಟಿದ್ದೀವಿ ನೋಡಿ. ಹಿಂಗೆ ಎಷ್ಟೊಂದು ಬೆಳ್ಳುಳ್ಳಿಗಳು ಇದಾವೆ. ಏನು ಹೇಳೋದೇ ಇಲ್ಲ ಕೆಲಸ. ಚಿನ್ನೊಂದು ಮೆಣಚಪ್ಪುಗಳು ಹಿಂಗೆಲ್ಲ ಇಟ್ಬಿಟ್ಟಿದ್ದೀವಿ. ಅದು ಜಾಗ ಹಚ್ತೀನಿ ಈಗ ಪಟ್ಪಟ. ಹಿಂಗೆ ಓಡಾಡಿ ಕೆಲಸ ಮಾಡುವಾಗ ಎಷ್ಟು ಟೈಮ್ ಹೋಗಿದ್ದ ಗೊತ್ತಾಗದ. ಅಷ್ಟು ಕೆಲಸಗಳು ಇರ್ತಾವೆ ಮನ್ಯಾಗ, ನಿಮಗೂ ಗೊತ್ತಿದೆ ಅದು. ಹಾಯ್, ಮಾತಾಡು. ಹಾಯ್ ಹಾಯ್ ಹೇಳು, ಕೈ ಮಾಡು. ಅಕ್ಕ ಇಲ್ಲಿ, ಅಕ್ಕ ಇಲ್ಲದ ಅಕ್ಕ. ಹಾಂ, ಅಕ್ಕಾಗ ತೋರ್ಸ್. ಬಾ ಬಾ ಬಾ, ಇಲ್ಲಿದ ಅಲ್ಲಿದ್ದಾಳೆ ಅಕ್ಕ. ಓಕೆ, ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ ಈಗ. ಹಾಂ, ಕರಿಕೋನ್ ಬರ್ಲಿಕ್ಕೆ ಹೋಗಿದ್ದಾರೆ ಅಂಕಲ್ ಅವರಿಗೆ. ಬಾ ಬಾಲ ತೆಗಿನ್ ಬಾ. ನಿನ್ನ ಹೆಸರೇನು? ಅವ್ರಿಗೆ ಸನ್ಮಾನ ಮಾಡಕ್ಕೆ ಹಾಂ ಇದು ಮಾಡ್ಕೊಂಡಿದ್ದೀನಿ, ಆಗೈತೆ. ಹಾಂ, ಹಾಯ್ ಹಾಯ್ ಹೇಳು. ಅಪ್ಪ ಕರೀಲಿಕ್ಕೆ ಹೋಗಿದ್ದಾರೆ, ಬರ್ತಾ ಇದ್ದಾರೆ ಅವರು. ಹಾಯ್. ಹಾಂ, ಇಲ್ಲಿದೆಲ್ಲ ಮಾಡೈತಿ. ಅದು ಒಳಗೆ ಮೇಲೆ ಇಡೋಗದು. ಚಾಕ್ಲೇಟ್ ತಿನ್ನತಾನ. ನಿಂಗೆ ಎಬ್ಸಾತ ನೀನಿಲ್ಲ. ಚಾಕ್ಲೇಟ್ ತಿಂದಿಲ್ಲ, ಇದು ಮಾಡ್ಕೊಂಡು ನಾನು ನೋಡಿ. ಚಾಕ್ಲೇಟ್ ಬಾಯಾಗ ಹಾಕೊಂಡು ನಾನು ಅದು ಕಿಸ್ಮಿ ಚಾಕ್ಲೇಟ್ ಕೊಟ್ಟೇನಿ, ಅದು ತೊಗೊಂಡು ಬಾಯಾಗ ಹಾಕೊಂಡು ನಾನು ಹಿಂಗೆಲ್ಲ ಗಟ್ಟಿ ಹಿಡ್ಕೊಂಡು ನಾನು ಅಲ್ಲಿ ತುಟಿ ಒಳಗೆ. ಹಾಂ, ಬಾಯ್. ತಗೋ ತಗೋ, ಇಳಿಸು ಕೇಳಿ ಅವಂಗೆ. ತಗೋ, ಅಲ್ಲಿ ಕೊಡೋಣ. ಈಗ ಅಂಕಲ್ ಬರ್ತಾರ, ಅವ್ರಿಗೆ ಕೊಡೋನು. ಬಾ ಬಾ ಬಾ, ತಗೋ, ಕೊಡು ಕೊಡು. ಬಾ. ಬಿತ್ತ? ಹಾಂ, ಆಗೈತಿ, ಎಡಿಮ ಆಗೈತಿ. ಹಾಂ, ನೀನು ನೋಡಾದ ನೋಡ ನಿಂಗೆ ಎಲ್ಲಿ ಹೊಂಟಿ ಅಂತ. ಯಾರದು ಅನ್ನ? ಬಾ ಬಾ. ನಿಮ್ಮ ಮನೆ ಇಲ್ಲದ? ನಿಮ್ಮ ಮನೆ ಎಲ್ಲಿ? ಬಾ. ನಿಮ್ಮ ಮನೆ ಇಲ್ಲದ? ನಿಮ್ಮ ಮನೆ ಅದು ಇಲ್ಲಿ ಮನೆ ಕಡೆ ವಾಚ್ಮನ್ ಅದಾರಲ್ಲ, ಅವ್ರ ಮಗ ಅವ. 3 ಜನ ಗಂಡು ಮಕ್ಳು ಅದಾರ. ಬಾ, ಆಮೇಲೆ ಕೊಡೋಣ. ಇಲ್ಲಿ ಅಂಕಲ್ ಕೊಡೋಣ, ಆಮೇಲೆ ಅಮ್ಮ ಕೊಡಂತೆ. ಹಾಂ, ಬಾ ಬಾ. ಚಾಕ್ಲೇಟ್ ಮುಗಿತೇನಿಲ್ಲ ಇನ್ನೂ, ಬರ್ಸೋಣ ನೋಡಿ. ಮಕ್ಕಳ ಆಟ ಎಷ್ಟು ಚಂದ ಇರ್ತದ. ಬೇಗ ಮಾತಾಡಕ್ಕೆ ಬರಲ್ಲ. ಅಮ್ಮ ಇಲ್ಲಿ? ಹಾಂ, ಅಲ್ಲಿದಾರ? ಬಾ ಬಾ, ಅಂಕಲ್ ಬಂದ್ರು ಅಲ್ಲಿ ಬಂದಿದ್ದಾರೆ. ಬಾ ಬಾ. ಅಲ್ಲಿಂದ ಕೂಗ್ತಾ ಇದ್ದಾರೆ. ಅವ್ರ ಅಮ್ಮ ಕೆಲಸ ಮಾಡ್ತಾ ಇದ್ದಾಳ, ಅವನು ಕೆಲಸ ಮಾಡ್ತಾ ಇದ್ದಾನ. ನೋಡಲ್ಲಿ ಹಿಂಗೆ ಹೆಂಗೆ ಮಾತಾಡ್ಸ್ತಾ ಇದ್ದಾರೆ. ಹಾಂ, ಯಾರವರು? ಹಾಂ, ಅಂಕಲ್ ಮನೆ ಕಟ್ತಾ ಇದ್ದಾರ?
ಇಲ್ಲೇನು ಮಾಡತ್ತಿ ಕೇಳ್ತಾರ ನೋಡಿ ನಿಂಗೆ. ನಡೀರಿ ಹೂ ಕೊಡಂತೆ ಅಂಕಲ್ಗೆ ಬಂದ್ರಲ್ಲಿ ನೋಡಿ ಎಷ್ಟೊಂದು ತೊಗೊಂಬರ್ತಾ ಇದ್ದಾರೆ ಎಲ್ಲ ಐಟಮ್ಸ್ಗಳು. ಹೋಗ್ತೀಯಲ್ಲಿ ಪರಿಚಯ ಅದಾರ ನಿಂಗೆ? ಈ ಕಡೆ ಹಿಂದೆ ಬಾ ಈ ಕಡೆ ಬಾ. ಬರ್ರಿ ನೋಡಿ ಯಾರು ಬಂದರು, ಅಲ್ಲಿ ಕೊಡೋಣ ಅವರಿಗೆ. ನಮಸ್ತೆ, ಆರಾಮಿದ್ದೀರಿ? ಬರ್ರಿ, ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದ ನೋಡಿ. ಇದು ತಗೊಳ್ಳಿ, ಕೊಡ್ರಿ. ಬರ್ರಿ ಒಳಗಡೆ ಬರ್ರಿ ಒಳಗಡೆ. ನಮ್ದು ಎಲ್ಲ ವಿಡಿಯೋ ತೊಗೊಂಬಂದಿದ್ದಾರೆ. ಅದ್ರ ಹಿಂದೆ ಮೆಹನತ್ ಎಷ್ಟದ ನಮಗೆ ಗೊತ್ತದ. ಯಾಕಂದ್ರೆ ನಾವು ವಿಡಿಯೋ ಎಡಿಟಿಂಗ್ ಮಾಡ್ತೀವಿ, ಅದು ಮಾಡಿ ಬಿಡೋ ತನಕ ಸಮಾಧಾನ ಆಗಲ್ಲ. ಹಂಗೆಲ್ಲ ಬ್ಯಾಗ್ ಅದೆಲ್ಲ ಅವರು ಎಲ್ಲ ನೀಟಾಗಿ ಶಿಸ್ತು ಎಷ್ಟು ಹೆಂಗೆ ತೊಗೊಂಬಂದಿದ್ದಾರೆ ನೋಡಿ. ಕೊಡ್ರಿ. ಓಕೆ, ಬರ್ರಿ ಈ ಕಡೆ. ಹಾಂ ಈಗ ನಮ್ದು ವಿಡಿಯೋ ಬಾ ನೋಡೋಣ. ನೋಡ್ತಾ ಇದ್ದಾರೆ ಅವ್ರು. ಚಹಾ ತಗೊಳ್ಳಿ ಇಲ್ಲ. ಅಯ್ಯೋ ಬಂತು. ಹಾಂ ಆಡಿಸ್ಕೊಂಡು ಆಯ್ತಾಯ್ತು ರೀ. ಶಾಂಭವಿ ಬರ್ರಿ. ಅಪ್ಪು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅವಂಗೂ ರಜೆ ಅದ, ಚಲೋ ಅದ. ಇಲ್ಲಾಂದ್ರೆ ಅವನು ಖಾನಾಪುರ ಡ್ಯೂಟಿಗೆ ಹೋಗಿದ್ದಾರೆ. ಮತ್ತೀಗ ನಾಳೆ ಹೋಗಿದ್ದಾನೆ. ನೀವು ಇವತ್ತು ಬಂದ್ರೆ ಚಲೋ ಆಯ್ತು. ನೀವು ನಾಳೆ ಒಂದು ಡ್ಯೂಟಿಗೆ ಹೋಗ್ತಾ ಇದ್ದಾನೆ. ನಾಳೆ ಖಾನಾಪುರ ಡ್ಯೂಟಿ ಇದೆ. 1 ವಾರ ಅಲ್ಲೇ ಇರ್ತಾನೆ ರೀ. ಈಗ ಬಂದಿದ್ದ ಮತ್ತೆ ಹೋಗ್ತಾ ಇದ್ದಾನೆ. ಈಗ ಮತ್ತು ವಿಡಿಯೋ ನಮ್ಮ ಎಲ್ಲರಿಗಿಂತಲೂ ಇಷ್ಟ ಅವನಿಗೆ ಭಾಳ ರೀ ನೋಡೋದ. ನೋಡಿ ಕೆಲಸ ಬುಕ್ಸ್ ತೊಗೊಂಡು ಬಂದಿಲ್ಲ ಅವನಿಗೆ. ಟಿವಿನೂ ಈಗ ವಿಡಿಯೋ ಸ್ಟಾಪ್ ಮಾಡಿದ್ದು. ನಡೀರಿ ಈಗ ನೋಡೋಣ. ಸ್ವಲ್ಪ ಮತ್ತು ಏನೋ ಹೊಸ ಐಟಮ್ಸ್ ತಂದಾರಂತ. ಹಾರ್ಡ್ ಡಿಸ್ಕ್ನು ಕೊಟ್ಟಾರ ನಮಗೆ, ಪೆನ್ ಡ್ರೈವ್ ಒಳಗೆ ಹಾಕಿ ಕೊಟ್ಟಾರು. ಶಂಭು ಏನಿದೆ ಎಲ್ಲ ಒಂದು ಫಿಲ್ಮ್ ನೋಡ್ದಂಗೆ ಐತಿ. ಇನ್ನೂ ಯಾವಾಗ 3 ತಾಸು ಫಿಲ್ಮ್ ಇದ್ದಂಗೆ ಐತಿ ಇದೆ. ಹಂಗೆ ಆಗೋದೀಗ. ಹಾಂ ನಮಗೆ ಎಲ್ಲ ವಿಡಿಯೋ ಮಾಡಲಿಕ್ಕೆ ಹೊಸ ಐಟಮ್ಸ್ಗಳೆಲ್ಲ ತೊಗೊಂಬಂದಿದ್ದಾರೆ ನೋಡಿ. ಅವರ ಶಾಪ್ ಒಳಗೆ ಇಡ್ತಾರಂತ. ಹಿಂಗೆ ಅದಾವೇನ್ರಿ? ಬೇರೆ ಟೈಪ್ ತೊಗೊಂಡಿದ್ದೀನಿ ನಾನು, ಕರೆ ಇಂಥವು ತೊಗೊಂಡಿಲ್ರಿ. ಅಂದರೆ ಇವು ಭಾಳ ಎಷ್ಟೊಂದು ಐಟಮ್ಸ್ಗಳು ತೊಗೊಂಡಿದ್ದೀನಿ. ಏನು ಹೇಳೋದಿಲ್ಲ, ಎಲ್ಲ ವಿಡಿಯೋ ಅಂತ ಹೇಳಿ ಇಷ್ಟೆಲ್ಲ ಇಷ್ಟೆಲ್ಲ ಐಟಮ್ಸ್. ಓಕೆ, ಮತ್ತು ಆಮೇಲೆ ನಿಮ್ಗೆ ಹೇಳ್ತೀವಿ, ಅದ್ರ ಲಿಂಕು ಬಿಡ್ತೀವಿ. ಅವರು ಎಲ್ಲಿ ನಿಮಗೆ ಕೊಡ್ತಾರೆ ಸಾಮಾನು, ಮತ್ತು ಎಲ್ಲಿ ತೊಗೊಂಬರೋದು, ಮತ್ತು ನಿಮ್ಮ ಕೊರಿಯರು ಮಾಡಿ ಕಳಿಸ್ತಾರೆ. ಇದು ಹೇಳಿದಾರೆ, ಕೊರಿಯರು ಮಾಡಿ ಕಳಿಸ್ತಾರಂತ ರೀ. ನಮ್ಗೆ ಎಲ್ಲ ವಿಡಿಯೋದು ಮಾಡಿಕೊಟ್ರಿ. ಅದು ಯಾವಾಗಲೂ ನಮ್ಮ ಜೊತೆ ಇರ್ತದೆ. ಹಿಂಗೆ ಎಲ್ಲ ಚಲೋ ಆಗಲ್ರಿ ನಿಮ್ಗೆ. ಮತ್ತೆಲ್ಲರೂ ಫ್ಯಾಮಿಲಿ ಸಹಿತ ಒಂದ್ಸರಿ ಬರ್ರಿ ಮನೆಗೆ. ಹಾಂ ಬರ್ರಿ. ಮತ್ತೆ ನಮಸ್ತೆ. आला तुम्ही या इकडे मी चालले तुम्ही आला हिंत तಗೋತೀರಾ ओके सर आयतो नाही जाते वाटतं सरांना सफारी मस्त सूट होते. होय त्यांचं फेवरेट आहे. हां एक मिनिट जरा पुढे हां ಹಾಂ ಏನಿಲ್ಲ ಎಷ್ಟೊಂದು ಐಟಮ್ಸ್ ತೊಗೊಂಡೆ. ಎಲ್ಲ ಮುಗಿಸಿದ್ರು ಇಲ್ಲ ಇನ್ನೂ ವಾಪಸ್ ತೊಗೊಂಡು ಹೋದ್ರೆ ಎಲ್ಲ ತೊಗೊಂಡೆ ಸ್ವಲ್ಪ.
ಟೈಮ್ 1:30 ಆಯ್ತು. ಈಗ ಫೋಟೋಗ್ರಾಫರ್ ಅವರು ನಿಪ್ಪಾಣಿಗೆ ಹೋಗೋರಿದಾರಂತ, ಅದಕ್ಕೆ ಚಿನ್ನು ಅವರಿಗೆ ಹೊರಗಡೆ ಕರ್ಕೊಂಡು ಹೋದ್ರು. ಅವರ ಹೊರಗಡೆನೇ ಊಟ ಮಾಡಿಸ್ಕೊಂಡು ಅವರಿಗೆ ಬಿಟ್ಟು ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಏನು ಗೊತ್ತಿಲ್ಲ. ನಿಜವಾಗ್ಲೂ ಭಾಳ ಮಸ್ತ್ ವಿಡಿಯೋ ಮಾಡಿದಾರೆ, ಭಾಳ ಚಂದ ಆಗೈತಿ, ಭಾಳ ಇಷ್ಟನೂ ಆಗೈತಿ ನಮ್ಗೆ. ಮತ್ತು ಎಲ್ಲ ಸ್ವಲ್ಪ ನೋಡಿದ್ರಲ್ಲ 1 ಗ್ರಾಮ್ ಆರ್ಟಿಫಿಷಿಯಲ್ ಜ್ಯುವೆಲರಿ ತೊಗೊಂಡೆ. ಒಂದು ಸ್ವಲ್ಪ ಎಲ್ಲ ಏನೇನೋ ಇಷ್ಟಪಟ್ಟು ತೊಗೊಂಡಿದ್ದೀನಿ ವಿಡಿಯೋ ಸಲುವಾಗಿ ಬೇಕಂತ ಹೇಳಿ. ಫಂಕ್ಷನ್ನು ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಅನುಕೂಲ ಆಗ್ತದೆ. ನಿಮಗೂ ಅವ್ರ ಶಾಪ್ ಇದೆ ಅದೆಲ್ಲ ಕೇಳ್ಕೊಂಡು ನಾವು ಆಮೇಲೆ ನಿಮ್ಗೆ ಅದು ಇದು ಬಿಡ್ತೀವಿ, ಅದ್ರದ್ದು ನೀವು ತಗೋರಿ ಅಂತ ಅವ್ರು ಕೊಟ್ಟದೆ. ನೋಡಿದ್ರೆ ಎಲ್ಲಿ ಮಾರ್ಕೆಟ್ಗೆ ಹೋಗೋದಿಲ್ಲ ಏನಿಲ್ಲ, ತಾನಾಗೆ ಮನೆಗೆ ಬಂದು ಕೂಡಲೇ ಮನೆಗೆ ಬಂದು ಕೊಡ್ತಾ ಇದ್ದಾರೆ ಅಂತಂದಮೇಲೆ ನಮ್ಮದು ಭಾಗ್ಯ ಅಲ್ಲ. ಅದಕ್ಕೆ ತೊಗೊಂಡಿದ್ದೀನಿ. ಏನೇನು ಯಾವಾಗಾದರೂ ಹಾಕೊಂಡಾಗ ನಿಮಗೆ ಏನೇನು ಯಾವಾಗ ಹೇಳ್ತೀನಿ. ಮತ್ತು ಈ ವಿಡಿಯೋ ಸ್ಮಾಲ್ ವಿಡಿಯೋ ನೋಡಿರಿ, ಇವತ್ತಿನ ನೋಡಿ ಇಷ್ಟು ಮಾಡಿದ್ದೀನಿ. ಮತ್ತು ಆಯ್ತು ಅಂದ್ರೆ ಸ್ವಲ್ಪ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲೇ ಮುಗಿಸ್ತೀನಿ. ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ನಮ್ಮದು ವಿಡಿಯೋ ಬಂದದಲ್ಲ, ಆ ವಿಡಿಯೋನು ನಿಮಗೆ ಕಳಿಸ್ಕೊಡ್ತೀವಿ. ಹೆಂಗೆ ಬಂದದ್ದು ನೋಡಿರಿ, ಯಾವ್ಯಾವ ರೀತಿ ನಾವು ಊರಾಗ ಮಾಡಿದ್ದೀವಿ. ನಮ್ಮ ನಿಜವಾಗ್ಲೂ ನಮ್ಮ ಕನಸು ಈಡೇರದ ಭಾಳ ಮಸ್ತ್ ಅಂದ್ರೆ ಭಾಳ ಮಸ್ತ್ ವಿಡಿಯೋ ಆಗೈತಿ. ಸ್ವಲ್ಪ ನೋಡಿದ್ದೀವಿ, ಈಗ ಇನ್ನು ಮುಂದೆ ಇನ್ನೂ ನೋಡೋದದ, ಎಲ್ಲ ನೋಡ್ತೀವಿ. ನಿಮಗೆ ಆ ವಿಡಿಯೋನು ಬಿಡ್ತೀವಿ, ನೋಡಿರಿ ಆರಾಮಾಗಿ. ನೀವು ಯಾರು ರಿಟೈರ್ಮೆಂಟ್ ಲೈಫನ್ನು ಅದು ಎಂಜಾಯ್ ಮಾಡೋದು ಇರ್ತದಲ್ಲ, ಅದು ಭಾಳ ಸ್ಪೆಷಲ್ ಇರ್ತದೆ. ರಿಟೈರ್ಮೆಂಟ್ ಆಯ್ತಪ್ಪ ಹೆಂಗೆ ಈಗ ಮುಂದೆ ಮನೆಯಾಗಿರೋದು ಹಂಗೆ ಹಿಂಗೆ ಅನ್ನೋರಿಗೆ ನಮ್ಮ ಕಡೆಯಿಂದ ಒಂದು ಇದಿದೆ. ಎಷ್ಟು ಖುಷಿಯಿಂದ ನೀವು ಇರ್ತೀರಲ್ಲ, ಕ್ಷಣ ಎಂಜಾಯ್ ಮಾಡ್ಕೋತ ಆರಾಮಾಗಿ ನಕ್ಕೋತಿರ್ತಾರಲ್ಲ, ಅದು ಭಾಳ ಇಂಪಾರ್ಟೆಂಟ್ ಅದ. ಮತ್ತು ನಮ್ಮ ವಿಡಿಯೋಸ್ ಎಲ್ಲ ನೋಡಿರಿ, ಇಷ್ಟ ಆಗ್ತದೆ ನಿಮ್ಗೆ. ಆಮೇಲೆ ಕಮೆಂಟು ಮಾಡಿರಿ, ಲೈಕು ಮಾಡಿರಿ, ಶೇರು ಮಾಡಿರಿ, ಸಬ್ಸ್ಕ್ರೈಬು ಮಾಡಿರಿ. ಮತ್ತು ಈ ಮನೆ ಮಗಳನ್ನ ಹಿಂಗೆ ಮುಂದಕ್ಕೂ ತೊಗೊಂಡು ಹೋಗ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ. ನೋಡಿ, ಭಾಳ ಚಳಿ ಇದೆ, ಬಚ್ಚಿಗಿರಿ, ಹುಷಾರಾಗಿರಿ. ಮತ್ತು ಬಿಸಿನೀರು ಕುಡಿತಾ ಇರಿ, ಆರೋಗ್ಯವಾಗಿರಿ, ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ರಿ.